ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೆಚ್ಚು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಆಲ್ರೆಡಿ ಅನೇಕ BEd ಮುಗಿಸಿದಂಥ ವಿದ್ಯಾರ್ಥಿಗಳು ಮತ್ತು ಟೀಚರ್ ಎಕ್ಸಾಮ್ಸ್ಗೆ ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಅಂದರೆ ನಾವು PSTR ನೋಡ್ಬೋದು, GPSTR ನೋಡ್ಬೋದು, ಮತ್ತು HSTR ನೋಡ್ಬೋದು, ಕ್ರೈಸ್ ಅಂತ ನೋಡ್ಬೋದು. ಸಾಮಾನ್ಯವಾಗಿ PSTR, GPSTR, ಕ್ರೈಸ್ ಮತ್ತು RRB ಈ ಎಲ್ಲ ಒಂದು ಶಿಕ್ಷಕರಿಗೆ ಸಾಮಾನ್ಯವಾಗಿ TETಯನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. TET ಪರೀಕ್ಷೆಯನ್ನು ಹೆಂಗೆ ಓದಬೇಕು ಅನ್ನೋದು ಬಹಳ ಮಂದಿದ ಚಿಂತೆ ಆಗಿಬಿಟ್ಟೈತಿ. ಅದರೊಳಗೆ ಈ ವರ್ಷ BEd ಯಾರು ಸೇರಿದಾರಲ್ಲ ಅವ್ರಿಗೆ ಕೂಡ ಮತ್ತು ಈಗ ಆಲ್ರೆಡಿ ಅನೇಕ TETಯನ್ನು ಬರೆದಿರ್ತಾರೆ, ಬಟ್ ಅವ್ರದ್ದು ಎಕ್ಸಾಮ್ಸ್ ಪಾಸ್ ಆಗಿಲ್ಲ, 1 ರಿಂದ 2 ಮಾರ್ಕ್ಸಿಂದ ಹೊರಟಿದೆ. ಅದ್ರ ಜೊತೆಗೇ ಅವ್ರು ಸ್ಕೋರನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೊಬ್ರು. ಅವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ನೋಡಿದ್ರೆ 100% ಹೆಲ್ಪ್ ಆಗ್ತೈತಿ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಬೇಕಾಗಿದೆ, ಹೇಗೆ ಓದಬೇಕು, ಏನು ಓದಬೇಕು ಮತ್ತು ಎಲ್ಲಿ ಓದಬೇಕು, ಯಾವ ರೀತಿಯಾಗಿ ಓದಬೇಕು, ಎಷ್ಟು ದಿನ ಓದಬೇಕು, ಸೊ ಇವಿಷ್ಟು 5 ಅಂಶಗಳನ್ನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿ ಭೇಟಿ ಕೊಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ TETನ ವರ್ಷದೊಳಗೆ 1 ಬಾರಿ ಕಂಡಕ್ಟ್ ಮಾಡ್ತಾರಂತ ಅನೇಕ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಈಗ ಆಲ್ರೆಡಿ BEdಗೆ ಅಡ್ಮಿಷನ್ ತೊಗೊಂಡಿರಿ, BEdನ್ನು ಪಾಸ್ ಆಗಿರಿ, ಶಿಕ್ಷಕ ಟೀಚರ್ ಆಗ್ಬೇಕಂತಂದು ನೀವು ತಯಾರಿ ನಡೆಸ್ತಾ ಇದ್ದೀರಿ. ಟೀಚರ್ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಇದು 100% ನೀವು ಸ್ಕೋರ್ ಮಾಡಲೇಬೇಕು. ಕೇವಲ ಪಾಸ್ ಆದರೆ ಸಾಕಾಗಿಲ್ಲ. GPSTR ತಗೋರಿ, ಮತ್ತು ಅದೇ ರೀತಿಯಾಗಿ PSTR ತಗೋರಿ, ಮತ್ತು ಬೇರೆ ಬೇರೆ ಕಡೆ ಕೆಲವೊಂದಿಷ್ಟು ಕಡೆ ಈ ಮೆರಿಟನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ನಾವು ಫಸ್ಟಿಗೆ ಹೇಳ್ಬಿಟ್ಟೇನಿ ನಾವು ಏನು ಓದಬೇಕು ಅಂತ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ನಾವು ಲ್ಯಾಂಗ್ವೇಜನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಲ್ಯಾಂಗ್ವೇಜನ್ನು ನೀಟಾಗಿ ಓದಬೇಕು. ಲ್ಯಾಂಗ್ವೇಜ್ ಒಳಗೆ ಏನು ಓದ್ಬೇಕು ಸರ್ ಅಂತ ಕೇಳ್ತಾರೆ. 2 ಲ್ಯಾಂಗ್ವೇಜ್ ಇರ್ತಾವೆ, ಒಂದು ಕನ್ನಡ ಲ್ಯಾಂಗ್ವೇಜ್, ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್. ನೀವು ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀರಿ ಅಪ್ಲಿಕೇಶನ್ ಹಾಕುವಾಗ ಆ ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆ ಬರ್ತಾವೆ. ಸೊ ಸಾಮಾನ್ಯವಾಗಿ ಯಾರು ಕೂಡ ಪ್ಯಾರಾಗ್ರಾಫನ್ನು ಪ್ರಾಕ್ಟೀಸ್ ಮಾಡದೆ ಹೋಗಂಗಿಲ್ಲ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಹೋಗ್ರಿ. 1 ರಿಂದ 2 ಪ್ಯಾರಾಗ್ರಾಫ್ ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ. ಅದರೊಳಗಡೆ ನಾನು ವ್ಯಾಕರಣ ಅಂತ ಬಂದಾಗ, ಸೊ ನೀವು ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು, ಸಂಧಿ, ಸಮಾಸವನ್ನು ನೋಡ್ಬೋದು. ಇನ್ನು ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಕೂಡ ಅಷ್ಟೇ ನೀವು ಪ್ಯಾರಾಗ್ರಾಫನ್ನು ಪ್ರಾಕ್ಟೀಸ್ ಮಾಡಬೇಕು. ಓದುವಂತಹ ಸ್ಕಿಲ್ಲನ್ನು ನಿಮ್ಮ ಕಡೆ ಬರಬೇಕು, ಅನಲೈಸ್ ಮಾಡಿ ಆ ಉತ್ತರವನ್ನು ಹಾಕುವಂಥದ್ದು ಬರಬೇಕು. ಯಾರೋ ಒಬ್ರು ಹೇಳ್ತಾ ಇದ್ರು, ಸರ್ ನನಗೆ ಇಂಗ್ಲೀಷಲ್ಲಿ ಬಹಳ ಕಡಿಮೆ ಬರ್ತಾ ಇದೆ, ಬಟ್ ಉಳ್ಕಿದ್ರ ಕಡೆ ಎಲ್ಲ 25 ಅಬೋವ್ ಬರ್ತಾ ಇದೆ ಅನ್ನೋದು. ಅಫ್ಕೋರ್ಸ್ ನೀವು ವಿತೌಟ್ ಪ್ರಾಕ್ಟೀಸ್ ಮಾಡಿ ಹೋದರೆ ಸೊ ಹಿಂಗಾಗ್ತೈತಿ. ಸೊ ವಿತ್ ದ ಪ್ರಾಕ್ಟೀಸ್ ನೀವೇನಾದರೂ ಎಕ್ಸಾಮ್ಸ್ ಹಾಲ್ಗೆ ಹೋದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಈಸಿ ಟು ಯು. ಆ್ಯಂಡ್ ಅದರ್ ಥಿಂಗ್ ದ್ಯಾಟ್, ನೀವು ಕನ್ನಡ ಮತ್ತು ಇಂಗ್ಲೀಷ್ ಬೋಧನಾಶಾಸ್ತ್ರ ಅಂತ ಬಂದಾಗ ನಾನು ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಚೆಕ್ ಆ್ಯಂಡ್ ಡೌನ್ಲೋಡ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಅದರ್ ಥಿಂಗ್ ದ್ಯಾಟ್, ಅನುಗಮನ ವಿಧಾನ ಆಗಿರ್ಬೋದು, ಭಾಷಾ ಕೌಶಲ್ಯ, ಮೌಲ್ಯಮಾಪನ, ಫೊನೆಟಿಕ್ಸ್, ಫೊನಾಲಜಿ, ಮಾರ್ಫಾಲಜಿ, ಸಿಂಟ್ಯಾಕ್ಸ್ ಮತ್ತು ಅಸೆಸ್ಮೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಇವೆಲ್ಲ ಟಾಪಿಕ್ಸ್ಗಳನ್ನು ನೀವು ಎಲ್ಲಿ ಗೊತ್ತಾಗ್ತೈತಿ ನಿಮಗೆ ಅಂತಂದ್ರೆ, ಲಾಸ್ಟ್ ಒಂದು 3 years ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿದಾಗ ಗೊತ್ತಾಗ್ತದೆ. ಆ 3 years ಕ್ವಶನ್ ಪೇಪರ್ ಕೂಡ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಗೋ ಆ್ಯಂಡ್ ಚೆಕ್ ಆ್ಯಂಡ್ ಡೌನ್ಲೋಡ್. ಇನ್ನು ಅದೇ ರೀತಿಯಾಗಿ ನೀವು ಈ ಒಂದು ಫಸ್ಟ್ ಸಿಲೆಬಸನ್ನು ಕೂಡ ನೋಡ್ಕೋಬಹುದು. ಸಿಲೆಬಸನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ. ಸೊ ದಟ್ ಈಸ್ ಪೇಪರ್ 1 ಲ್ಯಾಂಗ್ವೇಜ್ 1 ಆಗಿರ್ಬೋದು, ಪೇಪರ್ 2 ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಸಾಮಾನ್ಯವಾಗಿ ಸೇಮ್ ಇರ್ತೈತಿ. ಇನ್ನು ಅದೇ ರೀತಿಯಾಗಿ ನಾನು ಒಂದು ಪ್ರಶ್ನೆನ ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ನೀವು ನೋಡ್ತಾ ಇದ್ದೀರಿ, ಕಾರವಾರದ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯ ಅಂತ ಕೇಳ್ತಾರೆ. ಯಾವ ವಾಕ್ಯ ಇದು? ಪ್ರಶ್ನಾರ್ಥಕ ವಾಕ್ಯವೋ, ಸಾಮಾನ್ಯ ವಾಕ್ಯವೋ, ಮಿಶ್ರ ವಾಕ್ಯನೋ ಅಥವಾ ಸಂಯೋಜಿತ ವಾಕ್ಯನೋ? ಈ ವಾಕ್ಯ ಎಲ್ಲಿಂದ ನಿಮಗೆ ಕ್ವಶನ್ ಬಂದಿದೆ ಗೊತ್ತಾ? ಸಾಮಾನ್ಯವಾಗಿ 9 ಮತ್ತು 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಇಂದ ಈ ಒಂದು ವಾಕ್ಯ ಬಂದಿದೆ. ಸೊ ಯಾರು ಸಾಮಾನ್ಯವಾಗಿ 8 ರಿಂದ 10ನೇ ತರಗತಿಯ ಪಾಠದ ಹಿಂದಿನ ಗ್ರಾಮರ್ ಟಾಪಿಕ್ಸ್ಗಳನ್ನು ಓದಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ 100% ಅದರ ಮೇಲಿನ ಕ್ವಶನ್ಸ್ ಬರ್ತೈತಿ. ಓಕೆನಾ? ಸೊ ನೀವೇನು ಬೇರೆ ದೊಡ್ಡ ದೊಡ್ಡ ಟೆಕ್ಸ್ಟ್ ಬುಕ್ ತೊಗೊಂಡು ಓದುವಂಥ ಅವಶ್ಯಕತೆ ಇಲ್ಲ TETಗೆ. ಇನ್ನು ನಾನು ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅಷ್ಟೇ. ಸ್ಯಾನಿಟರಿ ಎಂಬ ಪದ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ನೋಡಿ. ಎಷ್ಟು ಈಸಿ ಆದಂಥ ಕ್ವಶನ್. ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ, ಮತ್ತು ಪೋರ್ಚುಗೀಸಿಂದ ಬಂದಿರುವಂತಹ ಪದಗಳು, ಇಂಗ್ಲೀಷಿಂದ ಬಂದಿರುವಂಥ ಕನ್ನಡ ಪದಗಳು, ಇವೆಲ್ಲ ಪದಗಳನ್ನು ಹಿಂದಿನ ಟೆಕ್ಸ್ಟ್ ಬುಕ್ಗಳು ಕೊಟ್ಟಿರ್ತಾರೆ, ಬಟ್ ತೆಗೆದು ನಾವು ನೋಡಬೇಕಷ್ಟೇ. ಸೊ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಅಷ್ಟೇ ಕೊಟ್ಟಿದ್ದೆ ನಾನು. ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಅಲ್ಲಿ ನಾನು ನಿಮಗೆ ಕನ್ನಡ ವ್ಯಾಕರಣ PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತೇನೆ. ಈವನ್ ಪೆಡಗಾಗಿ, ಇಂಗ್ಲೀಷ್ ಪೆಡಗಾಗಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಓಕೆ, ದೇರ್ ಐ ವಿಲ್ ಸೆಂಡ್ ಯು. ಆ್ಯಂಡ್ ಅದರ್ ಥಿಂಗ್ ದ್ಯಾಟ್, ಒಂದು ಇಂಗ್ಲೀಷಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ, ಸೊ ನೀವು ಒಂದು ನೋಡ್ಕೋಬಹುದು.
God has recommended to you give a message. The figure of speech is sentence is. ನೋಡಿ, ಇಲ್ಲಿ ಸಿಮಿಲಿ ಇದೆ, ಐರನಿ ಇದೆ, ಮೆಟಾಫರ್ ಇದೆ, ಪರ್ಸಾನಿಫಿಕೇಶನ್ ಇದೆ. ಸಿ ಎವ್ರಿ ಇಯರ್ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಒಂದೊಂದು ಕ್ವಶನ್ ಇದ್ದೇ ಇರ್ತೈತಿ. ಯಾರಾದರೂ ಫಿಗರ್ಸ್ ಆಫ್ ಸ್ಪೀಚನ್ನು ಬಿಫೋರ್ ಎಕ್ಸಾಮ್ಗಿಂತ ಹೋಗಿ ನೋಡ್ಕೊಳ್ತೀರಾ? ಇಲ್ಲ, ಯಾಕಂದ್ರೆ ಅದು 1 ಮಾರ್ಕ್ಸ್ ಬರೋದಿಲ್ಲ. ಸೊ ಇಲ್ಲಿ 1 ಮಾರ್ಕ್ಸು ಬಹಳ ಇಂಪಾರ್ಟೆಂಟ್. ಯಾಕಂದರೆ 1ರಿಂದ 2 ಮಾರ್ಕ್ಸ್ಗಳು ನಿಮ್ಗೆ ಹೊಂಟಿದೆ ಅಂತಂದ್ರೆ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಓಕೆನಾ? ನೀವೇನಾದರೂ ಸುಮ್ಮನೆ ಹಾಗೆ ಇಲ್ಲ ಸರ್ ನಾನು ಗೊತ್ತಿದೆ ಸರ್ ನನಗೆ ಅನ್ನೋದಾದ್ರೆ ಗೊತ್ತಿದೆಯಲ್ಲ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ವಿಷಯ ಗೊತ್ತಿದೆ, ಬಟ್ ಅದರಲ್ಲಿ 100% ಗೊತ್ತಿದೆನಾ? 100% ಕೇಳ್ತಾರಲ್ಲಿ. ಸೊ ಅದಕ್ಕೋಸ್ಕರ ಬಿಫೋರ್ ಗೋಯಿಂಗ್ ಟು ರೈಟ್ ಅ ಎಕ್ಸಾಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ದೆನ್ ರೈಟ್ ಅ ನೋಟ್ಸ್ ಆನ್ ದಟ್ ಅಂತ ಹೇಳ್ತೇನೆ ನಾನು. ಆ್ಯಂಡ್ ಅದರ್ ಥಿಂಗ್ ದಟ್ ಇನ್ನೊಂದು ಕ್ವಶನ್ಸ್ ಕೇಳಿದ್ದಾರೆ ಅವರು. ರೈಮ್ ಸ್ಕೀಮ್ ಮೇಲೆ ಒಂದು ಕ್ವಶನ್ಸ್ ಎವ್ರಿ ಇಯರ್ ಬರ್ತಾ ಇದೆ. ಇದು ಅವರ್ ಮದರ್ಸ್ ಹ್ಯಾಸ್ ಸೆಡ್ ಲವಿಂಗ್ಲಿ ಅವರ್ ಚಿಲ್ಡ್ರನ್ ಆ್ಯಂಡ್ ಅವರ್ ಚಿಲ್ಡ್ರನ್ ಯು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಕ್ರಾಸ್ ದ ಮೌಂಟೈನ್ಸ್ ದ ಫಾರೆಸ್ಟ್ ಆ್ಯಂಡ್ ವ್ಯಾಲೀಸ್. ಸೊ ಇದು ಯಾವ್ದು ರೈಮ್ ಸ್ಕೀಮ್ ಅಂತ ಕೇಳಿದ್ದಾರೆ? ಎ ಬಿ ಸಿ ಮತ್ತು ABCD ಅಂತ ಕೇಳಿದ್ದಾರೆ. ಸೊ ರೈಮ್ ಸ್ಕೀಮ್ ಹಾಕೋದು ಗೊತ್ತಿರಬೇಕು. ರೈಮ್ ಸ್ಕೀಮ್ ಬಗ್ಗೆ ನಾವು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಏನು ನಿಮ್ಗೆ ಗೊತ್ತಿಲ್ಲ, ಅಂದ್ರೆ ಪ್ರಾಸ್ ಪದಗಳು ಅಂತ ಬರ್ತದೆ ನೋಡಿ. ಇಲ್ಲಿ ಲವಿಂಗ್ಲಿ ಅನ್ನೋದು ಲವಿಂಗ್ಲಿ ಇದು ಒಂದು ಬೇರೆ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ. ಇದಕ್ಕೆ ನಾವು ಎ ಅಂತ ಕೊಡೋಣ. ಇನ್ನು ಚಿಲ್ಡ್ರನ್ ಇದು ಕೂಡ ಬೇರೆ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಇದಕ್ಕೆ ಬಿ ಅಂತ ಕೊಡೋಣ. ಸೇಮ್ ಅಂದಿದ್ರೆ ಎ ಅಂತ ಕೊಡ್ತಿದ್ವಿ. ಇನ್ನು ಥರ್ಡ್ ಒನ್ ನೋಡ್ರಿ, ಯು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಇದು ಕೂಡ ಡಿಫ್ರೆಂಟ್ ಆಗಿ ಬಂದಿದೆ. ಫಸ್ಟ್ಗೆ ಎ, ಸೆಕೆಂಡ್ ಬಿ, ಥರ್ಡ್ ಸಿ, ಆ್ಯಂಡ್ ದೆನ್ ಕ್ರಾಸ್ ಮೌಂಟೈನ್ಸ್ ಫಾರೆಸ್ಟ್ ಆ್ಯಂಡ್ ವ್ಯಾಲೀಸ್. ಸೊ ಇದನ್ನು ಕೂಡ ನಾವು ಡಿಫ್ರೆಂಟ್ ಆಗಿ ಕೊಡೋಣ. ಇಲ್ಲಿ ABCD ಅಂತ ರೈಮ್ ಸ್ಕೀಮ್ ಅನ್ನು ಕೊಟ್ಟಿದ್ವಿ. ಸೊ ದಟ್ ಈಸ್ ವೈ ದಿಸ್ ರೈಮ್ ಸ್ಕೀಮ್ ಹ್ಯಾಸ್ ಸೂಟೇಬಲ್ ಟು ದಿಸ್. ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾದಂಥದ್ದು ಅನೇಕ ಕ್ವಶನ್ಸ್ಗಳು ಬರ್ತಾ ಇದಾವೆ. ಪ್ರಿಪೋಷನ್ಸ್ ಮೇಲೆ ಬರ್ತೈತಿ, ಆರ್ಟಿಕಲ್ ಮೇಲೆ ಬರ್ತೈತಿ, ಬಟ್ ಯು ಹ್ಯಾವ್ ಟು ತಯಾರಿ ಆಗಿರಬೇಕು ಅದಕ್ಕೆ ಅಂತ ಹೇಳ್ತೇನೆ ನಾನು. ಇನ್ನು ಅನೇಕ ವಿದ್ಯಾರ್ಥಿಗಳು ಪೇಪರ್ 1 ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸನ್ನು ಹೊಂದಿರ್ತೀರಿ. ನೀವು ಬೇಸಿಕ್ ಸೈನ್ಸ್ ನಿಮಗೆ ಐಡಿಯಾಸ್ ಗೊತ್ತಿಲ್ಲ ಅಂತಂದ್ರೆ ಯು ಕೆನಾಟ್ ಪಾಸ್ ದಿಸ್ ಪೇಪರ್ 1 ಎಕ್ಸಾಮಿನೇಷನ್ ಆಲ್ಸೋ. ಓಕೆ, ಎನಿವೇರ್ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಆ್ಯಂಡ್ ದೆನ್ ಸೈಕಾಲಜಿ ಸೇಮ್ ಇರ್ತೈತಿ. ಓಕೆನಾ? ಸ್ವಲ್ಪ ಸೇಮ್ ಇರ್ತೈತಿ. ಎಲ್ಲಿ ಪೇಪರ್ 1 ಪೇಪರ್ 2 ಸ್ವಲ್ಪ ಮೆಥಡ್ಸ್ ಏನು ಲೈಕ್ ನೀವು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ನೀವು ಇದರಲ್ಲಿ ನೋಡ್ಬೋದು, ಎಲ್ಲಿ ಪೇಪರ್ನಲ್ಲಿ ಸ್ವಲ್ಪ ಜಾಸ್ತಿ. ಸೊ ಅದಕ್ಕೆ ನಾನು ಹೇಳೋದು ನಿಮ್ಗೆ ಅಷ್ಟೇ, ಒಂದು 4th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಲೈಕ್ ಎವರೇಜ್ ಕಂಡು ಹಿಡಿಯೋದಾಗಿರ್ಬೋದು, ಡೆಸಿಮಲ್ಸ್ ಆಗಿರ್ಬೋದು, ಮತ್ತು LCM HCF ಆಗಿರ್ಬೋದು. ಸೊ ಇವೆಲ್ಲ ಬೇಸಿಕ್ಸ್ ಮ್ಯಾಥಮೆಟಿಕ್ಸನ್ನು ನೀವು ಒಬ್ಬರ ಗೈಡೆನ್ಸ್ ತಗೊಂಡು ಓದ್ಕೊಳ್ಳಿ. ಬೆಟರ್ ಥಿಂಗ್ ದಟ್ ಆನ್ಲೈನಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗಂಗಿಲ್ಲ ನಾನು ಹೇಳೋದಂಗೆ. ಇನ್ನು ನೀವು ಪೇಪರ್ 2 ನೋಡೋದಾದ್ರೆ ಪೇಪರ್ 2 ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಬಹಳ ಇದ್ದೀರಿ. ಸೊ ಈಗ ಒಂದಿಷ್ಟು ಕ್ವಶನ್ಸ್ ಅಂದ್ರೆ ಪದೇ ರಿಪೀಟ್ ಆಗ್ತಾ ಇದೆ. ಅದರೊಳಗೆ ನಾನು ಒಂದಿಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವುದು ಅಂತ. ಈಗ ಈ ಒಂದು ಪ್ರಶ್ನೆ ಇದನ್ನು ಕೇಳಿದ್ದಾರೆ. ಮುಂದಿನ ವರ್ಷ ಏನು ಕೇಳ್ತಾರೆ ಅಂತಂದ್ರೆ, ಸೊ ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸ್ತಾರೆ? ಓಕೆ, ವಿಶ್ವ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸ್ತಾರೆ? ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸ್ತಾರೆ? ಡೈರೆಕ್ಟ್ ಕ್ವಶನ್ ಬರ್ತೈತಿ, ಹಿಂಗೆ ಬರ್ತೈತಿ. ಓಕೆನಾ? ಸೊ ಅದಕ್ಕೋಸ್ಕರ ಒಂದು ದಿನಾಚರಣೆ ಮೇಲೆ ಪ್ರಶ್ನೆ ಇರ್ತೈತಿ ಅಂದ್ರೆ 6ರಿಂದ 10ನೇ ತರಗತಿಯವರೆಗೆ ಯಾವ್ಯಾವ ದಿನಾಚರಣೆ ಅದಾವ ಅವನಿಷ್ಟು ಒಂದು ಲಿಸ್ಟ್ ಮಾಡಿಬಿಡ್ರಿ. 6ರಿಂದ 10ನೇ ತರಗತಿ ಒಳಗೆ ಯಾವ್ಯಾವ ಯುದ್ಧಗಳು ನಡೆದಾವ ಅವನಿಷ್ಟು ಒಂದಕ್ಕೆ ಲಿಸ್ಟ್ ಮಾಡಿಬಿಡ್ರಿ. ಯುದ್ಧಗಳು, ಒಪ್ಪಂದಗಳು ಮತ್ತು ಇಸ್ವಿಗಳು. ಓಕೆನಾ? ಮತ್ತು ಯಾರ್ಯಾರ ನಡುವೆ ಯಾರು ಗೆದ್ರು. ಇದರ ಮೇಲೆ TET ಪ್ರಿಪ್ರೇಷನ್ದು ವಿಡಿಯೋ ಬಹಳ ಲೆಂದಿ ಆಗಿರೋದ್ರಿಂದ ಪಾರ್ಟ್ 2 ಅನ್ನೋ ವಿಡಿಯೋನ ಕೂಡ ಮಾಡಿರ್ತೀನಿ. ಸೊ ಪಾರ್ಟ್ 2 ಅನ್ನು ನೀವು ನೋಡ್ಕೋಬೋದು. ಅದರ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಆದಷ್ಟು ಬೇಗ. ಸೊ ದಯವಿಟ್ಟು ಅದನ್ನು ಕೂಡ ವಾಚ್ ಮಾಡಿ ನಿಮ್ಮ ಪ್ರಿಪ್ರೇಷನ್ಗೆ ಸಹಾಯವಾಗ್ಬೋದು.